ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕನಕಂದು ಮಾಂಗಲ್ಯ ಸರನ್ನು ಕತ್ಕೊಂಡೋಗಿರೋರು ಯಾರು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಮನೆಗೆ ಬಂದು ಗಂಡನ ಹತ್ರ ಹೇಳ್ತಾಳೆ. ಗಂಡ ಸಿಕ್ಕಾಬಟ್ಟೆ ಹೊಡಿತಾನೆ, ಕೆಟ್ಟದಾಗೆಲ್ಲ ಬೈದು ಹೊಡೆದು ಮನೆಯಿಂದ ಆಚೆ ಕಳಿಸ್ತಾನೆ. ನಮ್ಮ ಅಮ್ಮನ್ನು ಕಳ್ಕೊಂಡಿದ್ದೀನಿ, ನಮ್ಮಮ್ಮ ಮಾಡಿಸ್ಕೊಟ್ಟಂಥ ಮಾಂಗಲ್ಯ ಸರನ್ನು ನೀನು ಕಳ್ಕೊಂಡು ಬಂದಿದ್ದೀಯಾ ಅಂದಮೇಲೆ ನೀನು ನನ್ನ ಮನೇಲಿ ಇರಬಾರ್ದು, ದಾಟಾಚೆಗೆ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಹೊಡಿತಾನೆ. ಹೊಡೆದಾದ್ಮೇಲೆ ಅವಳಿಗೆ ಬೇಜಾರಾಗುತ್ತೆ. ನಾನು ಬೇಕು ಅಂತ ಕಳ್ಕೊಳ್ಳಿಲ್ಲ, ಯಾರು ಕಿತ್ತರು ಅಂತ ಗೊತ್ತಾಗಲಿಲ್ಲ ಮಾಂಗಲ್ಯ ಸರನ್ನು ಅಂತ ಹೇಳಿದ್ರೂ ಕೇಳೋದೇ ಇಲ್ಲ. ಬಾಯಿಗೆ ಬಂದಂಗೆ ಬೈತಾನೆ. ನನಗೆ ಆಗದೆ ಇದ್ದವ್ರ ಮನೆಗೆ ಹೋಗಿದ್ದು ಅಲ್ದಲ್ಲೇ ಮಾಂಗಲ್ಯ ಸರ ಹಾಳು ಮಾಡ್ಕೊಬಂದಿದ್ದೀಯಾ ಅಂತ ಹೇಳ್ಬಿಟ್ಟು. ಆಮೇಲೆ ಹಂಗಂತ ಅಂದಾಗ ಕೆನ್ನೆಗೆ ಹೊಡಿತಾನೆ. ಆವಾಗ ಅವಳಿಗೆ ತುಂಬ ನೋವಾಗುತ್ತೆ. ಅವಳು ಹತ್ಕೊಂಡು ಆ ಕಡೆ ಹೋಗ್ತಾಳೆ. ಆವಾಗ ಇವನಿಗೆ ಅದೊಂಥರ ತೃಪ್ತಿ, ಇವನೊಂಥರ ವಿಕೃತ ಮನಸ್ಸು. ಹೇಗೆ ಅಂದರೆ ಇನ್ನೊಬ್ರಿಗೆ ಹಿಂಸೆ ಕೊಟ್ಟು ಇವನು ಖುಷಿ ಪಡೋ ಅಂಥವನು, ಈ ರೀತಿ ಮನೋಭಾವ ಇರೋ ಅಂಥವನು ಇವನು. ಹಾಗಾಗಿ ಅವಳು ಪಾಪ ತುಂಬ ಸಫರ್ ಪಡ್ತಿದ್ದಾಳೆ. ಲವ್ ಮಾಡಿ ಮದುವೆ ಆಗಿದ್ದಕ್ಕೂ ಅದಕ್ಕೂ ತುಂಬ ಕಷ್ಟಪಡ್ತಿದ್ದಾಳೆ. ಅದೇ ಮತ್ತು ಯಾರಾದರೂ ಸರಿ ಲವ್ ಮಾಡುವಾಗ ಯೋಚನೆ ಮಾಡಬೇಕು. ಇವನು ಮೇಲ್ಬಿದ್ದು ಅವಳನ್ನು ಲವ್ ಮಾಡಿ ಮದುವೆ ಆಗಿಬಿಟ್ಟು ಇವಾಗ ಅವಳಿಗೆ ತುಂಬಾ ಹಿಂಸೆ ಕೊಡ್ತಾನೆ, ಟಾರ್ಚರ್ ಕೊಡ್ತಾನೆ. ತುಂಬ ಅಂದರೆ ನೋಡೋರಿಗೆ ಒಂಥರ ಹಿಂಸೆ ಅನ್ಸೋಂಗೆ ಮಾಡ್ತಾನೆ ಇವನು. ಪಾಪ ಅವಳು ಹತ್ಕೊಂಡು ಆ ಕಡೆ ಹೋಗ್ತಾಳೆ. ಇತ್ಲಾಗಿ ಅಪ್ಪನ ಮನೆಗೆ ಹೋಗಿ ಹೇಳಂಗೂ ಇಲ್ಲ, ಇಲ್ಲಿ ಇರೋಂಗೂ ಇಲ್ಲ. ಆ ರೀತಿ ಇವಳದು ಪರಿಸ್ಥಿತಿ ಆಗ್ಬಿಟ್ಟಿದೆ ಕನಕೊಂದು. ಹಾಗಾಗಿ ಇವಳು ಆ ಥರ ಯೋಚನೆ ಮಾಡ್ತಿರ್ತಾಳೆ. ಆವಾಗ ಆ ಕಡೆ ಸೂರ್ಯ ಮತ್ತು ಮೀನಾ ಇವಳು ಸರನ ಹುಡುಕ್ತಾ ಇದ್ದಾರೆ. ಇವಾಗ ಪಾಪ ಎಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ಎಲ್ಲೂ ಸಿಗ್ತಾ ಇಲ್ಲ. ಕೊನೆಗೆ ಒಂದು ಕಳ್ಳರು ಬೀದಿ ಅಂತಲೇ ಇರುತ್ತೆ, ಆ ಬೀದಿಗೆ ಬರ್ತಾರೆ ಹುಡ್ಕೊಂಡು ಬೀದಿಲೆಲ್ಲ. ಅಲ್ಲಿ ಸೂರ್ಯನ ಫ್ರೆಂಡೇ ಅಲ್ಲಿ ಮನೆ ಮಾಡ್ಕೊಂಡು ಇರ್ತಾನೆ. ಮನೆ ಮಾಡಿಕೊಂಡು ಅಲ್ಲಿ ಹೋಗಿರ್ತಾನೆ. ಅಪ್ರೂಪ್ದಂಗೆ ಸಿಗ್ತಾನೆ. ಅವ್ನು ಗೇಟ್ ತಕ್ಕೊಂಡು ಬರೋದಕ್ಕೂ ಇವ್ರು ಅಲ್ಲಿ ಹೋಗ್ತಾ ಇರೋದಕ್ಕೂ ಕರೆಕ್ಟಾಗ್ಬಿಡುತ್ತೆ. ಆಮೇಲೆ ತಾಳು ಇದೇನು ಏರಿಯಾ ಕೇಳೋಣ ಅಂತೇಳ್ಬಿಟ್ಟು ಮೀನಂಗೆ ಹೇಳ್ಬಿಟ್ಟು ಕೇಳೋಣ, ಅವ್ರನ್ನ ಕೇಳ್ತೀನಿ ತಾಳು, ಯಾರೋ ಗೇಟ್ ತಗೊಂಡು ಬರ್ತಾಯಿದ್ದಾರೆ ಅಂತ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಇವನು ಫ್ರೆಂಡೇ ಆಗಿರ್ತಾನೆ. ಖುಷಿಯಾಗೋಗುತ್ತೆ. ಏನೋ ನೀನಿಲ್ಲಿ ಅಂತ. ಕಣೋ ನೀನಿಲ್ಲಿ ಸೂರ್ಯ, ಏನೋ ಈ ಕಡೆ ಬಂದುಬಿಟ್ಟಿದೆಯಾ ಅಂತ. ಇವ್ರು ಯಾರು ಅಂತ, ನನ್ನ ವೈಫು ಅಂತ ಹೇಳ್ತಾನೆ. ನಮಸ್ಕಾರ ಅಂತ ಹೇಳಿ ಆಮೇಲೆ ಮ್ಯಾಟ್ರಿಗೆ ಬರ್ತಾರೆ. ಇಲ್ಲಿ ಮತ್ತು ನಿನ್ನೆ ಒಂದು ಮಾಂಗಲ್ಯ ಸರ ಕಳುವಾಗಿದೆ ಕಣೋ, ಅದು ಇಲ್ಲಿ ಅಡ್ರೆಸ್ಸು. ಅವಳು ಮಾಂಗಲ್ಯ ಸರ ಹೊತ್ಕೊಂಡು ಓಡೋಗಿದ್ದಾಳೆ, ಆದರೆ ಅವಳು ಪರ್ಸಲ್ಲಿ ಬಿದ್ದಿತ್ತು. ಅವಳು ಪರ್ಸ್ ಬಿದ್ದಿರೋದು ಕಾರಣಕ್ಕೆ ಅದು ಪರ್ಸಲ್ಲಿ ಈ ನಂಬರು, ಈ ಅಡ್ರೆಸ್ ಇತ್ತು, ಅದಕ್ಕೆ ಇಲ್ಲಿಗೆ ಹುಡುಕೋ ಬಂದ್ವಿ ಕಣೋ ಅಂತ ಹೇಳ್ತಾನೆ. ಇಸ್ಕೊಂಡು ನೋಡ್ತಾನೆ. ಕಣೋ ಇದೇ ಏರಿಯಾ ಅಂತ ಹೇಳ್ತಾನೆ. ಆಮೇಲೆ ಯಾರು ಅಂತ ಕೇಳಿದ್ದಕ್ಕೆ, ಅಯ್ಯೋ ಕಳ್ಳರು ಮರೆಯ, ಬರೀ ಕಳ್ತನನೇ ಅವ್ರದ್ದು, ಹೀಗೆ ಈ ಏರಿಯಾನೇ ಕಳ್ತನ ಹಂಗೆ ಅಂತ. ಮಾತ್ರ ಈ ಏರಿಯಾದಲ್ಲಿ ಕಳ್ತನ ಮಾಡಲ್ಲ, ಬೇರೆ ಕಡೆಯಿಂದ ಕಳ್ತನ ಮಾಡ್ಕೆ ಬರ್ತಾರೆ. ಪೊಲೀಸಿಗೆ ಏನು ಸಿಗಾಕೊಳ್ಳಲ್ವ ಅಂತ. ಪೊಲೀಸ್ ಬರೋ ಹೊತ್ತಿಗೆ ಎಲ್ಲ ಕ್ಲಿಯರಾಗಿ ಹೋಗಿರುತ್ತೆ, ಏನು ಸಿಗಲ್ಲ. ಹಾಗಾಗಿ ಇವ್ರು ಕಳ್ತನ ಮಾಡೋದು ಭಾಳ ಈಸಿಯಾಗಿ ಮಾಡ್ತಾಯಿದ್ದಾರೆ ಅಂತ. ಸರಿ, ಹಂಗಿದ ಮೇಲೆ ಒಂದು ಕೆಲಸ ಮಾಡೋಣ, ನೀನು ಹೋಗ್ಬಿಟ್ಟು ನಮಗೆ ಗೆಟಪ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾವು ಕಳ್ಳಿ ಥರನೇ ಹೋಗಬೇಕಾಗುತ್ತೆ ಅಲ್ಲಿಗೆ. ಹಾಗಾಗಿ ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ನೀನು ಹೋಗಿ ಕಾಸ್ಟ್ಯೂಮ್ ತೊಗೊಂಡು ಬಾ, ನಾನು ಬರ್ಕೊಡ್ತೀನಿ ಏನೇನು ಬೇಕು ಅಂತೇಳಿ, ಅದೆಲ್ಲ ತೊಗೊಂಡು ಬಾ ಅಂತೇಳಿ ಅವನ ಸ್ನೇಹಿತಿಗೆ ಹೇಳ್ತಾನೆ ಸೂರ್ಯ. ಆವಾಗ ಓಕೆ ಅಂತೇಳ್ಬಿಟ್ಟು ಸೂರ್ಯ ಹಂಗಂತ ಹೋದಾಗ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.